ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾನು ಮತ್ತೆ ಭರತ್ ಇಬ್ರು ಪ್ರೀ ವೆಡ್ಡಿಂಗ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಪ್ರೀ ವೆಡ್ಡಿಂಗ್ನಲ್ಲಿ ಯಾವ ಥರ ಪ್ರೀ ವೆಡ್ಡಿಂಗ್ ಮಾಡ್ತಾ ಇದ್ದೀವಿ, ಯಾವ ಥರ ನಡೆಯುತ್ತೆ ಆ್ಯಂಡ್ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಎಲ್ಲ ಇದರಲ್ಲಿ ಹಾಕ್ತೀವಿ ನೋಡಿ. ಆ್ಯಂಡ್ ಯಾವ ಥರ ಅನಿಸುತ್ತೆ ಅದು ಕೂಡ ಕಮೆಂಟ್ ಕೂಡ ಮಾಡಿ. ಹೋಗೋಣ ಬನ್ನಿ. ವಿಡಿಯೋ ಇನ್ನೂ ಯಾರೂ ಬಂದಿಲ್ಲ. ನಮ್ಮ ವಿಡಿಯೋಗೆಲ್ಲ ಭಾಳ ಲೇಟ್ ಬರೋದು. ನಮ್ಮ ಹುಡುಗ ಬೀಗ ಹಾಕಿದ್ನು. ಫಸ್ಟ್ ಲೊಕೇಶನ್ ಬಂದ್ಬಿಟ್ಟು ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ ಅಂತೇಳಿ ತೋರಿಸ್ತೀನಿ. ಫೈನಲಿ ಟೆಂಪಲಿಗೆ ಬಂದ್ವಿ ನಾವು. ಫ್ರೆಂಡ್ ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ. ಅಲ್ಲಿ ಇವಾಗ ಶೂಟ್ ಸ್ಟಾರ್ಟ್ ಮಾಡಬೇಕು. ಬಿಸಿಲು ಮಾತ್ರ ಫುಲ್ ಇದೆ ಬಿಸಿಲು. ಸರಿ ಓಕೆ ಅಣ್ಣ, ಇವಾಗ ಅಕ್ಕ ಬಂದಿದ್ದಲ್ಲ ಅದ್ರಾಗ ಸ್ಮೈಲ್ ಮಾಡಿ. ಮಾಡಿ ಮಾಡಿ ವ್ಯಾಲಿ ವೆರಿ ಗುಡ್ 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 ನಾಯ್. ನೀವು ಕೂಡ ಈ ಸಲ ಮಾಡಿ. ಓಕೆ. ಆ ಗಿಡದಲ್ಲಿ ಏನು ಕಾಣಿಸ್ತಿದೇನಾ? ಅಲ್ಲ, ಅರುಂಧತಿ ನಕ್ಷತ್ರ ತೋರ್ಸಕರ ಇದೇ ತರ ತೋರಿಸೋದು. ಸುಳ್ಳು ಹೇಳ್ಬೇಕು ಅಣ್ಣ. ನಗು ಎಲ್ಲೋ ಹೋಯ್ತಣ್ಣ ಅರುಂಧತಿ ನಕ್ಷತ್ರ ಅಂತ ತಕ್ಷಣ. ಫೈನಲಿ ಟೆಂಪಲಲ್ಲಿ ಶೂಟ್ ಕಂಪ್ಲೀಟ್ ಆಯಿತು. ಇಲ್ಲಿಂದ ಹೋಗ್ತಾ ಇದ್ದೀವಿ ನಾವಿಬ್ರು. ಕ್ಲೈಂಟ್ ಮಾತ್ರ ಫುಲ್ಲು ಹ್ಯಾಪಿ ಆದರು. ಚೆನ್ನಾಗಿ ಬಂದಿದೆ ಶೂಟ್, ನಿಜವಾಗ್ಲೂ ಭಾಳ ಚೆನ್ನಾಗಿ ಬಂದಿದೆ. ಕ್ಲೈಂಟ್ ಹ್ಯಾಪಿ ಆದರೆ ಇನ್ನೇನು ಬೇಕು ನಮಗೆ, ಕರೆಕ್ಟ್ ಇಲ್ಲ? ಈಗ ನೆಕ್ಸ್ಟ್ ಟೆಂಪಲ್ ಶೂಟ್ ಮುಗಿಸ್ಕೊಂಡು ಪಂಪ ಮಾಡಕ್ಕೆ ಬಂದಿದ್ದೀವಿ ನಾವು. ಕ್ಲೈಂಟ್ ಊಟ ಮಾಡ್ತಿದ್ದಾರೆ. ಆವಾಗ ಮಟ ನಮ್ಮ ಹುಡುಗ ರಾಜನ ಥರ ಮಲ್ಕೊಂಡಿದ್ದಾನೆ. ಸಾಕಾಗ್ಬಿಟ್ಟಿದೆ ನಿಜವಾಗ್ಲೂ. ಅಂದರೆ ಶೂಟ್ ಮಾಡಿ ಸಾಕಾಗಿಲ್ಲ, ಈ ಬಿಸ್ಲಿಗೆ ಸಾಕಾಗ್ಬಿಟ್ಟಿದೆ. ಬಂದ ತಕ್ಷಣ ಫಸ್ಟು ಒಂದು ಸೋಡಾ ಕುಡಿಯೋದಿತ್ತು ನಮ್ಮದು. ಸೋಡಾ ಚೆನ್ನಾಗಿತ್ತು. ಸೋಡಾ ಎಲ್ಲ ಕುಡಿದು ಆರಾಮಾಗಿ ಕುಂತಿದ್ದೀವಿ ಇಲ್ಲಿ. ಕ್ಲೈಂಟ್ ಬರೋ ಮಟ ಆರಾಮಾಗಿ ರೆಸ್ಟ್ ಮಾಡೋದು. ಕ್ಲೈಂಟ್ ಬಂದಮೇಲೆ ಶೂಟ್ ಸ್ಟಾರ್ಟ್. ಬಂದಿಲ್ಲ ಅಂದರೆ ನಾನು ನಿಮಗೆ ಬಿಡಲ್ಲ, ಅಲ್ಲಿ ಇದು ಮಾಡ್ತೀನಿ. ಅವರು ಇದು ವೆಸ್ಟಿಗೆ ಇಟ್ಕೋರಿ, ಅವ್ರು ಸೊಂಟಿಗೆ ಇಟ್ಕೋರಿ. ಕೈ ಸ್ಮಾಲ್ ಮಾಡಿ, ಸ್ಮಾಲ್ ನಗರಪ್ಪ ಸ್ವಲ್ಪ. ಇವಾಗ ಒಂದು ವಾಲಿಬಾಲ್ ಬ್ಯಾಚ್ ಬಂದಿತ್ತು. ಫುಲ್ ಅವ್ರಿಗೆ ಆಸೆ ಆಗಿತ್ತು ಒಂದು ಸ್ವಲ್ಪ ಫೋಟೋಸ್ ತೆಗೀರಿ ಅಂತೇಳಿ ಹೇಳಿದ್ರು. ಈ ಥರ ತೆಗ್ದಿದ್ದೀನಿ ಎಲ್ಲರದು. ಫುಲ್ಲು ಖುಷಿಯಾಗಿ ಹೋಯಿದ್ರು ಹುಡುಗರು. ಫೋಟೋ ತೆಗಿಸ್ಕೊಳಕರನು ಭಾಳ ಸ್ಮೈಲಿ ಇದ್ದಾರೆ ಎಲ್ಲರೂ. ಹ್ಯಾಪಿನೆಸ್ ಭಾಳ ಇಂಪಾರ್ಟೆಂಟ್ ಆ ಫೋಟೋಗ್ರಫಿ ಮಾಡೋಕರ. ಚೆನ್ನಾಗಿ ಬಂತು ಶೂಟ್ಸ್ ಎಲ್ಲ. ಭರತ್ ಊಟ ಮಾಡೋಕೆ ಹೋಗಿದ್ದಾನಂತೆ. ಅಲ್ಲಿ ನೆಟ್ ಡಾಟಾ ಖಾಲಿ ಆಗಿಬಿಟ್ಟಿದೆ ಫೋನ್ಪೇ ಮಾಡೋಕ್ಕೆ. ಫೋನ್ಪೇ ಮಾಡ್ತೀನಿ ಅಂಕಲ್ ಹಾಟ್ಸ್ಪಾಟ್ ಆನ್ ಮಾಡ್ರಿ ಅಂದರೆ ಎಗ್ ರೈಸ್ ಅಂಗಡಿ ಅವನು. ಇಲ್ಲ ನೀವೆಲ್ಲ ಸ್ಕ್ಯಾಮರು, ಸ್ಕ್ಯಾಮ್ ಮಾಡಿಬಿಡ್ತೀರ ನೀವು, ನಮ್ಮ ಅಕೌಂಟಾಗ ದುಡ್ಡು ಖಾಲಿ ಮಾಡಿಬಿಡ್ತೀರ ಅಂತೇಳಿ ಇಟ್ಕೊಂಡ್ಬಿಟ್ಟಾನಂತೆ. ಮಾಡ್ರಿ ಸ್ವಲ್ಪ. ಅಂದರೆ ಅವರು ನಮ್ಮ ಬೆಂಗಳೂರಿಗೆ ಹೋಗಿದ್ದ. ಆಗ್ತಿದೆ ನಮ್ಮ ಭರತ್ತು ಹಾಕಿರೋದೆಲ್ಲ ಫೋಟೋಸ್ ಈ ಥರ ಚೆನ್ನಾಗಿ ಬಂದಿದ್ದಾವೆ. ಭರತ್ ಏನಾನ ಹಾಕಿದಿಲ್ಲ ಅಂದಿದ್ರೆ ಇದು ಈ ಥರ ವಾವನ್ನಾಗಿ ಬರ್ತಿದ್ದಿಲ್ಲ ಫೋಟೋಸ್ ಎಲ್ಲ. ಚೆನ್ನಾಗಿ ತೆಗ್ದಿದ್ದಾರೆ. ಇಷ್ಟ ಆಯ್ತಲ್ಲ? ಚೆನ್ನಾಗಿದೆ, ಸೂಪರ್. ಕ್ಲೈಂಟಿಗಾಗಿ ತೊಗೊಂಬಂದಿರೋ ಫ್ಯಾನು ನಮ್ಮ ಹುಡುಗ ಇದು ಮಾಡ್ತಿದ್ದಾನೆ. ನಾಚಿಕೆನೇ ಇಲ್ಲ ಇತ್ತಿಗೆ. ಭಾಳ ದಿವಸ ಆದಮೇಲೆ ಇವತ್ತೇ ನಾವೊಂದು ಸನ್ಸೆಟ್ ಟೈಮ್ನ ಕರೆಕ್ಟ್ ಟೈಮಿಗೆ ಬಂದಿದ್ವಿ. ಆ್ಯಕ್ಚುಲಿ ಮೊನ್ನೆ ಶೂಟಿಂಗ್ ಕೂಡ ಬಂದಿದ್ದೀವಿ ನಾವು ಇಲ್ಲಿ. ಬಟ್ ಮಳೆ ಮಾಡೋ ಬಂದ್ಬಿಟ್ಟು ಸೂರ್ಯ ಬೇಗ ಹೋಗುತ್ತಾ, ಅಂದರೆ ಲೀವ್ ಹೆಂಗೆ ಸಿಕ್ಕಿರುತ್ತಲ್ಲ ಆ ಥರ ಖುಷಿನಾಗ ಹೋಗುತ್ತಾ ನಮಗೆ ದುಃಖದೆಲ್ಲ ಹಾಕಿ. ಈ ಸಲ ಕ್ಲೈಮೇಟ್ ಎಲ್ಲ ಚೆನ್ನಾಗಿದೆ, ಬಿಸಿಲು ಕೂಡ ಲೈಟ್ ಆಗಿದೆ. ನಾನು ಸ್ಪೆಟ್ ಹಾಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದ್ದೇನೆ ಗೊತ್ತಿಲ್ಲ. ಓಕೆ, ಬಟ್ ಚೆನ್ನಾಗಿದೆ ಶೂಟ್. ಇವತ್ತು ಭಾಳ ಚೆನ್ನಾಗಿ ಬರುತ್ತಿಲ್ಲ ಅನ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಹೇಳಿ. ನೋಡಿ ಹಿಂಗೆ ಶಾರುಖ್ ಖಾನ್ ಮಾಡ್ತಾನಲ್ಲ ಈ ಥರ ಮಾಡಿ. ಈ ಸೈಡ್ ನಮ್ಮ ಸೈಡ್ ಮಾಡ್ಬೇಕು ನೀವು. ನಮ್ಮ ಕಡೆ ತಿರ್ಗಿ ಕ್ಯಾಮ್ರಕ್ಕೆ ನೋಡ್ಬೇಕಿಲ್ಲ ಅಣ್ಣ ಮಾಡಿ ಸಾಕು. ಕಿಲೋಮೀಟರ್ ದೂರ ನಿಂದ್ರಬೇಡಿ, ಹತ್ರ ಬನ್ನಿ ಸ್ವಲ್ಪ. ಅಷ್ಟು ಹತ್ರನೂ ಅಲ್ಲಪ್ಪ, ಸ್ವಲ್ಪ ದೂರನೂ ಇರಬೇಕು. ಓಕೆ, ಕೈ ಟಚ್ ಮಾಡ್ಬೋದು. ಓಕೆ ಮಾಡಿ. ಕೈ ಸ್ವಲ್ಪ ಹಿಂಗೆ ಮೇಲೆ ಮಾಡಿ. ಹಿಂಗಿದೆಲ್ಲ ಈ ಥರ ಮಾಡಿ, ಮೇಲೆ. ವೆರಿ ಗುಡ್. ಓಕೆ, ಹಾಗೆ ರೀ. ಫೈನಲಿ ಬ್ಯಾಕ್ ವಾಟ್ರದೆಲ್ಲ ಮುಗೀತು ಶೂಟು. ಇವಾಗ ನಾವು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಲೊಕೇಶನ್ ಬಂದ್ಬಿಟ್ಟು ಫೈರ್ ಕ್ಯಾಂಪು ಕೂಡ ಭಾಳ ಚೆನ್ನಾಗಿ ಬರ್ತದೆ ಎಕ್ಸ್ಪೆಕ್ಟೇಷನ್. ಯಾಕಂದರೆ ಅವ್ರದ್ದು ಅರ್ಲಿ ಮಾರ್ನಿಂಗಿಂದ ಶೂಟ್ ಮಾತ್ರ ಭಾಳ ಚೆನ್ನಾಗಿ ಬಂದಿದೆ. ಇವಾಗ ಬ್ಯಾಕ್ ವಾಟ್ರ್ ನಮಗೆ ಕ್ಲೈಮೇಟ್ ಭಾಳ ಸಪೋರ್ಟ್ ಮಾಡ್ತು. ಆ್ಯಂಡ್ ಕಪಲ್ಸ್ ಭಾಳ ಕ್ಯೂಟ್ ಇದ್ದಾರೆ. ಭಾಳ ಚೆನ್ನಾಗಿ ಬರ್ತಿದೆ ಶೂಟ್ಸ್ ಎಲ್ಲ. ಆ್ಯಂಡ್ ಭಾಳ ಡಿಫ್ರೆಂಟ್ ಟೈಪ್ಸ್ ಆಫ್ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಸ್ವಲ್ಪ ಯೂನಿಕ್ ಆಗಿ ಹೇಳಲ್ಲ, ಅದು ಸ್ಟೋರಿ ಹಾಕ್ತೀನಿ. ಅದು ಭಾಳ ಚೆನ್ನಾಗಿರುತ್ತೆ. ಒಂದು ರೀಲ್ ಕೂಡ ಮಾಡಿ ಹಾಕ್ತಾಯಿದ್ದೀನಿ. ಇದು ಆಲ್ಮೋಸ್ಟ್ ಈ ವಿಡಿಯೋ ಅಪ್ಲೋಡ್ ಆಗೋಕ್ಕಿಂತ ಮುಂಚೆ ರೀಲ್ ಅಪ್ಲೋಡ್ ಆಗಿರುತ್ತೆ.
ಈಗ ಫೈರ್ ಕ್ಯಾಂಪಿಗೆ ಹೋಗೋಣ. ಫೈರ್ ಕ್ಯಾಂಪಲ್ಲಿ ಯಾವ ಥರ ಏನೇನಿದೆ ಅದು ಕೂಡ ತೋರಿಸ್ತೀನಿ ಒಂದ್ಸಲಿ. ನಾವು ಫೈರ್ ಕ್ಯಾಂಪಿಗೆ ಎಂಟ್ರಿ ಆದೀವಿ. ಎಂಟ್ರಿ ಆಗಿದ ತಕ್ಷಣವೇ ಎಲ್ಲ ಲೈಟಿಂಗ್ ಹಾಕಿದ್ದಾರೆ. ಇವರು ಅವಿನಾಶ್ ಅಂತೇಳಿ ಸ್ಮಾರ್ಟ್ ಬಾಯ್, ಅಂದರೆ ಇವನಿಗೆ ಗರ್ಲ್ಫ್ರೆಂಡ್ ಇದ್ದಾರೆ ಆಲ್ರೆಡಿ. ಇಲ್ಲೆಲ್ಲ ಲೈಟಿಂಗು, ಇಲ್ಲಿ ಮೂನೆಲ್ಲ ಇದೆ ಸೆಟಪಲ್ಲಿ. ಇನ್ನೊಂದು ಚೂರು ಕತ್ಲ ಆಗಬೇಕು. ಇನ್ನೊಂದು ಚೂರು ಕತ್ಲ ಆದರೆ ಅವಾಗ ನಾವು ಶೂಟ್ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಮಟ್ಟ ಸ್ವಲ್ಪ ಅವಿನಾಶ್ ಟೀ ಅನ್ನ ತರಿಸ್ಕೊಡ್ತೀಯಾ? ಅವಿನಾಶ್ ಟೀ ತೊಗೊಂಬರ್ತಿದ್ದಾನೆ. ಟೀ ಕುಡಿದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಶೂಟ್ನ ಸ್ಟಾರ್ಟ್ ಮಾಡ್ತೀವಿ. ನವೀನ್ ಅಂತ ಮೊನ್ನೆ ಸೇರೋಣ ನನ್ನ ಜೊತೆಗೆ. ಇವಾಗಿನ ಮೇಲಿಂದ ನನ್ನ ಜೊತೆಗೆ ಇರ್ತಾರೆ. ಓಕೆ, ಕ್ಲೈಂಟ್ ಆ್ಯಕ್ಚುಲಿ ಬಂದಿದ್ದಾರೆ ಇಲ್ಲಿ, ಆಲ್ರೆಡಿ ಇಲ್ಲಿದ್ದಾರೆ. ಓಕೆ, ಇದು ಎದಕ್ಕೆ ಹೇಳ್ರಿ ಇದು ಕರ್ಕೊಂಬಂದಿರೋದು ಅಣ್ಣ? ಇದನ್ನ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ. ಅಂದರೆ ಮದುವೆ ಆದಮೇಲೆ ಪ್ರತಿ ತಿಂಗಳ ಈ ಥರ ವೈಫ್ನ ಹೊರಗಡೆ ಕರ್ಕೊಂಡು ಹೋಗಿ ಹೋಟ್ಲಲ್ಲಿ ಈ ಥರ ತಿನ್ನಿಸ್ಬೇಕು, ಅಂದರೆ ರೊಮ್ಯಾಂಟಿಕ್ ಆಗಿ. ಅಕ್ಕ ಇವರೆಲ್ಲ ಕರ್ಕೊಂಡು ಹೋಗಿಲ್ಲ ಅಂತ, ಅದಕ್ಕಾಗಿ ಪ್ರೀ ವೆಡ್ಡಿಂಗ್ನಾಗ ನಾವೆಲ್ಲ ಹೇಳ್ಕೊಡ್ತಾ ಇರ್ತೀವಿ. ಫೈನಲಿ ಇವತ್ತೊಂದು ಶೂಟ್ ಭಾಳ ಅಂದರೆ ಭಾಳ ಚೆನ್ನಾಗಿ ಆಯಿತು. ಆ್ಯಂಡ್ ಕ್ಲೈಂಟ್ ಭಾಳ ಹ್ಯಾಪಿ ಆದರು. ಕಂಪ್ಲೀಟ್ ಆಯಿತು ಶೂಟ್. ನಾವು ಮತ್ತೆ ನಮ್ಮ ಆಫೀಸಿಗೆ ಬಂದಿದ್ದೀವಿ. ಇವಾಗ ಆಫೀಸಿಗೆ ಬಂದು ಡಾಟಾ ಕಾಪಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೇನ್ ಏನು ಗೊತ್ತಾ, ಕ್ಲೈಂಟ್ ಹ್ಯಾಪಿ ಆಗ್ಬಿಟ್ಟು ಅದಕ್ಕಾಗಿನೇ ಫುಲ್ ಖುಷಿ ಆಗಿರೋದು. ಎಲ್ಲ ಕ್ಲೈಂಟು ಇದೇ ಥರನೇ ಹ್ಯಾಪಿ ಆಗ್ತಿದ್ದಾರೆ. ಅಂದರೆ ನಮ್ಮ ಹಾರ್ಡ್ ವರ್ಕಿಂಗು ಆ್ಯಂಡ್ ನಮ್ಮ ಕ್ರಿಯೇಟಿವಿಟಿ ಇನ್ನೂ ಇದೇ ಥರನೇ ಇಂಪ್ರೂವ್ಮೆಂಟ್. ಆ್ಯಕ್ಚುಲಿ ನಾವು ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗೋಕ್ಕೆ ಕಾರಣ ಎಲ್ಲ ನೀವೇ, ನಮ್ಮ ಕ್ಲೈಂಟ್ಸ್. ನೀವು ನಮಗೆ ಗೈಡೆನ್ಸ್ ಕೊಡ್ತಿದ್ದೀರಾ. ನನ್ನ ಹತ್ರ ಒಂದು ಚಿಕ್ಕ ಫ್ಯಾನ್ ಇದೆ. ಆ ಫ್ಯಾನ್ ತೊಗೊಂಡು ಇವತ್ತು ಆ ಬ್ಲಾಗ್ ಒಳಗೆ ನೋಡಿರ್ಬೋದು. ಬಟ್ ನನಗೊಬ್ಬರು ಬೆಂಗಳೂರಲ್ಲಿ ನನಗೆ ಸಜೆಷನ್ ಮಾಡಿದರು, ಒಂದು ಕ್ಲೈಂಟು. ಅವ್ರು ಸಜೆಷನ್ ಮಾಡಿದರು ಆ್ಯಕ್ಚುಲಿ ಫ್ಯಾನ್ ಇದ್ದಿದ್ರೆ ಚೆನ್ನಾಗಿತ್ತು ಅಂತೇಳಿ. ಬಟ್ ಅದು ಪಾಯಿಂಟ್ ಮಾಡಿಕೊಂಡು ನಾನು ತೊಗೊಂಡಿದ್ದೆ. ಇವತ್ತು ಅದು ಯೂಸ್ ಆಯಿತು. ಅದಕ್ಕೂ ಭಾಳ ಖುಷಿ ಆಯ್ತು ನಾವು. ಆ್ಯಂಡ್ ಇವತ್ತು ಫೋಟೋಸ್ ನೀವು ನೋಡ್ಬೋದು, ಭಾಳ ಅಂದರೆ ವಾವ್ ಅನ್ನೋ ರೇಂಜಿಗೆ ಚೆನ್ನಾಗಿ ಬಂದಿದೆ. ಇಲ್ಲೆಲ್ಲ ಇದೆ. ಕ್ಲೈಂಟ್ ಕೂಡ ಫುಲ್ಲು ಚೆನ್ನಾಗಿ ಇದಾಗಿದೆ. ಪ್ರತಿಯೊಂದು ಮೂಮೆಂಟು ಕ್ಲೈಂಟಿಂದು ಎಲ್ಲ ವಾವ್ ಅನ್ನಂಗಡಿ. ಅದ್ರೊಳಗಡೆ ಗ್ಯಾಪ್ ಒಳಗಡೆ ನಮ್ಮ ಹುಡುಗರು ನಂದು ಒಂದೆರಡು ಫೋಟೋ ತೆಗೆದಿದ್ದಾರೆ ಇಲ್ಲಿ. ಎಲ್ಲ ಒಂದು ಯೂನಿಕ್ ಶಾರ್ಟ್ಸು ಕೂಡ ಫೋಟೋ ತೆಗ್ದಿದ್ದೀನಿ, ನೋಡ್ಬೋದು. ಅಂದರೆ ಅದೇನು ದಿಸ್ ದ ಡಿಫ್ರೆಂಟ್ ಈ ಥರ ಇದೆ. ಅಂದರೆ ಯಾರನ್ನ ನೋಡಿದ್ರೆ ಕಿಸ್ ಕೊಡೋ ರೇಂಜಿಗೆ ಅನ್ಕೊಬೇಕು ಹೇಳಿ ಇಲ್ಲಿ ಫೋಕಸ್ ಊಪ್ ಮಾಡಿ ಅವ್ರಿಗೆ ಔಟ್ ಆಫ್ ಫೋಕಸ್ ಮಾಡಿದ್ದೀನಿ. ಯೂನಿಕ್ ಇದೆ. ಏನಾನ ಒಂದು ಹೊಸದು ಮಾಡ್ಬೇಕು ಹೇಳಿ ಅನಿಸುತ್ತೆ ಎನಿ ಟೈಮ್. ಅದೇ ಥರ ಮಾಡಿದ್ದೀನಿ. ಶೂಟ್ ಮಾತ್ರ ಭಾಳ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕ್ಲೈಂಟ್ ಹ್ಯಾಪಿ ಆದ್ರಲ್ಲ, ಅದೇ ಸಾಕು. ಥ್ಯಾಂಕ್ ಯು ಸೋ ಮಚ್. ಈ ಬ್ಲಾಗ್ ಇಲ್ಲೇ ಮುಗೀತು. ಟಾಟಾ, ಬಾಯ್ ಬಾಯ್.